ಕಾಂಗ್ರೆಸ್ನಿಂದ ದಳ ಟಾರ್ಗೆಟ್ ಆಗ್ತಾನೆ ಇದೆ. ಅದರಲ್ಲೂ ಹಳೆ ಮೈಸೂರು ಭಾಗವನ್ನ ಹೆಚ್ಚು ಫೋಕಸ್ ಮಾಡುವಂತಹ ಕೆಲಸ ಈಗ ಕಾಂಗ್ರೆಸ್ನಿಂದ ಆಗ್ತಾ ಇದೆ. ಅದರಲ್ಲೂ ಹಾಸನ, ಈಗ ರಾಮನಗರ ಆಯ್ತು, ನೆಕ್ಸ್ಟ್ ಹಾಸನ. ಒಂದ್ ಕಡೆ ರಾಮನಗರವನ್ನ ಡಿ ಕೆ ಬ್ರದರ್ಸ್ ಟಾರ್ಗೆಟ್ ಮಾಡ್ಕೊಂಡ್ರು, ಈಗ ಹಾಸನವನ್ನ ಸಿದ್ದರಾಮಯ್ಯ ಅಂಡ್ ಟೀಮ್ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿಯೂ ನಾವು ತಮ್ಮ ಪಾರುಪತ್ಯವನ್ನ ಮೆರೆಯೋಣ ಅನ್ನುವಂತಹ ಎಲ್ಲ ಯೋಜನೆ. ಸದ್ಯಕ್ಕೆ ಹಾಸನದಲ್ಲಿ ರಾಜಕೀಯ ಚಟುವಟಿಕೆ ಕಾವೇರಿದೆ. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ತಯಾರಿ ನಡೀತಾ ಇದೆ. 5 ಜಿಲ್ಲೆಗಳ ಕಾರ್ಯಕರ್ತರನ್ನ ಸೇರಿಸಿ ಸಮಾವೇಶವನ್ನ ಮಾಡೋದು ಹಾಸನದಲ್ಲಿ. ಸಿದ್ದರಾಮಯ್ಯ ಬೆಂಬಲಿಗರು ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವಂತಹ ಬೆಂಬಲಿಗರೆಲ್ಲರೂ ಕೂಡ ಇದರ ಬಗ್ಗೆ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ರಾಜಣ್ಣ ಅವರು ಕೂಡ ಮಾತಾಡುವಾಗ ಈ ವಿಚಾರವನ್ನ ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ, ಗಮನಿಸ್ತಾ ಇದ್ವಿ ಯಾವ ರೀತಿ ಹಾಸನ ಕಬ್ಜಾಗೆ ಕಾಂಗ್ರೆಸ್ನ ನಾಯಕರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಇದರ ಆರಂಭ ಅನ್ನುವಂತೆ ಸಮಾವೇಶದಿಂದಲೇ ಸ್ಟಾರ್ಟ್ ಮಾಡೋಣ ಅಂತ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಹಾಸನ ಜಿಲ್ಲೆಯಲ್ಲಿ ಅಂತ? ಶ್ರೀಪಾದ್ ಪಾಟೀಲ್, ಏನು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ 3ಕ್ಕೆ 3 ಸ್ಥಾನವನ್ನು ಗೆದ್ದ ಬಳಿಕ ಕೈಪಡೆ ಈಗ ಸೀದಾ ಟಾರ್ಗೆಟ್ ಮಾಡಿರುವಂಥದ್ದು JDSನ ಭದ್ರಕೋಟೆ ಹಾಸನವನ್ನು. ಈಗಾಗಲೇ ನಿನ್ನೆ ಅಷ್ಟೇ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ದಿನವೇ 3 ಸಚಿವರುಗಳು ಅಂದರೆ ಹಾಸನ ಉಸ್ತುವಾರಿ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇವರೆಲ್ಲರೂ ಕೂಡ ಹಾಸನಕ್ಕೆ ಬಂದಿರುವಂಥದ್ದು. ಇಲ್ಲೇ ಸಭೆ ಮಾಡಿ ಡಿಸೆಂಬರ್ 5ರಂದು ಸಿದ್ದರಾಮಯ್ಯ ಸ್ವಾಭಿಮಾನಿ ಒಂದು ಸಮಾವೇಶ, ಒಂದು ಕಾರ್ಯಕ್ರಮವನ್ನು ಹಾಸನದಲ್ಲಿ ದೊಡ್ಡದಾಗಿ ಏರ್ಪಾಡು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಲಿಕ್ಕೆ ನಿನ್ನೆ ಸಭೆಯನ್ನು ಮಾಡಿ ಹೋಗಿದ್ದಾರೆ. ಇದರ ಮೂಲಕ JDSಗೆ ಟಕ್ಕರ್ ಕೊಡುವಂಥದ್ದು, ಜೊತೆಗೆ JDS ಭದ್ರಕೋಟೆ ಹಾಸನದಲ್ಲೇ ಮರು ಉತ್ತರವನ್ನು ಕೊಡಲಿಕ್ಕೆ ಇವರೆಲ್ಲ ರೆಡಿ ಆಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲೂ ಗಮನಿಸಬೇಕಾದ ವಿಚಾರ ಅಂದರೆ ಈ ಕಾರ್ಯಕ್ರಮವನ್ನು ಮೈಸೂರಲ್ಲಿ ಮಾಡೋಣ ಅನ್ನುವಂಥ ವಿಚಾರವೂ ಕೂಡ ಬಂದಿತ್ತು. ಆದರೆ ಹಾಸನದ ಉಸ್ತುವಾರಿ ಸಚಿವರಾದ ರಾಜಣ್ಣ ಈ ಕಾರ್ಯಕ್ರಮವನ್ನು ಹಾಸನದಲ್ಲೇ ಮಾಡೋಣ ಅಂತ ಈ ಒಂದು ಜವಾಬ್ದಾರಿಯನ್ನು ಅವರು ಹೊತ್ತಿರುವಂಥದ್ದು. ಹೀಗಾಗಿ ಒಟ್ಟು 5 ಜಿಲ್ಲೆಗಳು, ಮೈಸೂರು ಭಾಗದ ಕೊಡಗು ಇರ್ಬೋದು, ಏನು ಚಿಕ್ಕಮಗಳೂರು ಮತ್ತು ಹಾಸನ, ತುಮಕೂರು, ಹೀಗೆ ಹಾಸನದ ಸುತ್ತಲಿನ 5 ಜಿಲ್ಲೆಗಳು ಸೇರಿ 5 ಜಿಲ್ಲೆಗಳ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಹಾಸನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಶ್ರೀಪಾದ್ ಪಾಟೀಲ್. ಇದರ ಜೊತೆಗೆ ಈಗೇನು CM ಹಂಚಿಕೆ ವಿಚಾರ ಅಂದರೆ ಅರ್ಧ DK ಶಿವಕುಮಾರ್ ಅವರು, ಇನ್ನರ್ಧ ಅವಧಿಗೆ ಸಿದ್ದರಾಮಯ್ಯ ಅನ್ನುವಂಥ ಮಾತು. ಆದರೆ ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಬೆಂಬಲಿಗರು, ಅವರ ಹಿಂಬಾಲಕರು ಒಂದು ಹಠ ಏನಿದೆ, ಆ ಒಂದು ವಿಚಾರವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಡಗಿದೆ ಅಂತ ಹೇಳ್ಬೋದು. ಈ ಕಾರ್ಯಕ್ರಮ ಮಾಡುವ ಮೂಲಕ ಹೈಕಮಾಂಡ್ಗೆ ಸ್ಪಷ್ಟ ಒಂದು ಸಂದೇಶವನ್ನು ಕಳಿಸುವುದು, ಜೊತೆಗೆ ಸಿದ್ದರಾಮಯ್ಯ ಅವರು ಒಂಟಿಯಲ್ಲ, ಜೊತೆಗೆ ಅವರ ಜೊತೆಗೆ ನಾವು ಇಷ್ಟು ಜನ ಇದ್ದೇವೆ, ಇಷ್ಟು ಶಕ್ತಿಯುತವಾಗಿ ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೂ ಕೂಡ ಈ ಸಮಾವೇಶ ಇರುವಂಥದ್ದು. ಒಂದು ಕಡೆ JDSಗೆ ಟಕ್ಕರ್ ಕೊಡೋದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನವು ಈಗ ಕಾಂಗ್ರೆಸ್ನಿಂದ ದಳ ಟಾರ್ಗೆಟ್ ಆಗ್ತಾನೆ ಇದೆ. ಅದರಲ್ಲೂ ಹಳೆ ಮೈಸೂರು ಭಾಗವನ್ನ ಹೆಚ್ಚು ಫೋಕಸ್ ಮಾಡುವಂತಹ ಕೆಲಸ ಈಗ ಕಾಂಗ್ರೆಸ್ನಿಂದ ಆಗ್ತಾ ಇದೆ. ಅದರಲ್ಲೂ ಹಾಸನ, ಈಗ ರಾಮನಗರ ಆಯ್ತು, ನೆಕ್ಸ್ಟ್ ಹಾಸನ. ಒಂದ್ ಕಡೆ ರಾಮನಗರವನ್ನ ಡಿ ಕೆ ಬ್ರದರ್ಸ್ ಟಾರ್ಗೆಟ್ ಮಾಡ್ಕೊಂಡ್ರು, ಈಗ ಹಾಸನವನ್ನ ಸಿದ್ದರಾಮಯ್ಯ ಅಂಡ್ ಟೀಮ್ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿಯೂ ನಾವು ತಮ್ಮ ಪಾರುಪತ್ಯವನ್ನ ಮೆರೆಯೋಣ ಅನ್ನುವಂತಹ ಎಲ್ಲ ಯೋಜನೆ. ಸದ್ಯಕ್ಕೆ ಹಾಸನದಲ್ಲಿ ರಾಜಕೀಯ ಚಟುವಟಿಕೆ ಕಾವೇರಿದೆ. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ತಯಾರಿ ನಡೀತಾ ಇದೆ. 5 ಜಿಲ್ಲೆಗಳ ಕಾರ್ಯಕರ್ತರನ್ನ ಸೇರಿಸಿ ಸಮಾವೇಶವನ್ನ ಮಾಡೋದು ಹಾಸನದಲ್ಲಿ. ಸಿದ್ದರಾಮಯ್ಯ ಬೆಂಬಲಿಗರು ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವಂತಹ ಬೆಂಬಲಿಗರೆಲ್ಲರೂ ಕೂಡ ಇದರ ಬಗ್ಗೆ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ರಾಜಣ್ಣ ಅವರು ಕೂಡ ಮಾತಾಡುವಾಗ ಈ ವಿಚಾರವನ್ನ ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ, ಗಮನಿಸ್ತಾ ಇದ್ವಿ ಯಾವ ರೀತಿ ಹಾಸನ ಕಬ್ಜಾಗೆ ಕಾಂಗ್ರೆಸ್ನ ನಾಯಕರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಇದರ ಆರಂಭ ಅನ್ನುವಂತೆ ಸಮಾವೇಶದಿಂದಲೇ ಸ್ಟಾರ್ಟ್ ಮಾಡೋಣ ಅಂತ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಹಾಸನ ಜಿಲ್ಲೆಯಲ್ಲಿ ಅಂತ? ಶ್ರೀಪಾದ್ ಪಾಟೀಲ್, ಏನು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ 3ಕ್ಕೆ 3 ಸ್ಥಾನವನ್ನು ಗೆದ್ದ ಬಳಿಕ
ಕೈಪಡೆ ಈಗ ಸೀದಾ ಟಾರ್ಗೆಟ್ ಮಾಡಿರುವಂಥದ್ದು JDSನ ಭದ್ರಕೋಟೆ ಹಾಸನವನ್ನು. ಈಗಾಗಲೇ ನಿನ್ನೆ ಅಷ್ಟೇ ರಿಸಲ್ಟ್ ಬಂದ ದಿನವೇ ಮೂರು ಸಚಿವರುಗಳು ಅಂದರೆ ಹಾಸನ ಉಸ್ತುವಾರಿ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇವರೆಲ್ಲರೂ ಕೂಡ ಹಾಸನಕ್ಕೆ ಬಂದಿರುವಂಥದ್ದು. ಇಲ್ಲೇ ಸಭೆ ಮಾಡಿ ಡಿಸೆಂಬರ್ 5ರಂದು ಸಿದ್ದರಾಮಯ್ಯ ಸ್ವಾಭಿಮಾನಿ ಒಂದು ಸಮಾವೇಶ ಒಂದು ಕಾರ್ಯಕ್ರಮವನ್ನು ಹಾಸನದಲ್ಲಿ ದೊಡ್ಡದಾಗಿ ಏರ್ಪಾಡು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಲಿಕ್ಕೆ ನಿನ್ನೆ ಸಭೆಯನ್ನು ಮಾಡಿ ಹೋಗಿದ್ದಾರೆ. ಇದರ ಮೂಲಕ JDSಗೆ ಟಕ್ಕರ್ ಕೊಡುವಂಥದ್ದು, ಜೊತೆಗೆ JDS ಭದ್ರಕೋಟೆ ಹಾಸನದಲ್ಲೇ ಮರು ಉತ್ತರವನ್ನು ಕೊಡಲಿಕ್ಕೆ ಇವರೆಲ್ಲ ರೆಡಿ ಆಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲೂ ಗಮನಿಸಬೇಕಾದ ವಿಚಾರ ಅಂದರೆ ಈ ಕಾರ್ಯಕ್ರಮವನ್ನು ಮೈಸೂರಲ್ಲಿ ಮಾಡೋಣ ಅನ್ನುವಂಥ ವಿಚಾರವೂ ಕೂಡ ಬಂದಿತ್ತು. ಆದರೆ ಹಾಸನದ ಉಸ್ತುವಾರಿ ಸಚಿವರಾದ ರಾಜಣ್ಣ ಈ ಕಾರ್ಯಕ್ರಮವನ್ನು ಹಾಸನದಲ್ಲೇ ಮಾಡೋಣ ಅಂತ ಈ ಒಂದು ಜವಾಬ್ದಾರಿಯನ್ನು ಅವರು ಹೊತ್ತಿರುವಂಥದ್ದು. ಹೀಗಾಗಿ ಒಟ್ಟು 5 ಜಿಲ್ಲೆಗಳು, ಮೈಸೂರು ಭಾಗದ ಕೊಡಗು ಇರ್ಬೋದು, ಚಿಕ್ಕಮಗಳೂರು ಮತ್ತು ಹಾಸನ, ತುಮಕೂರು, ಹೀಗೆ ಹಾಸನದ ಸುತ್ತಲಿನ 5 ಜಿಲ್ಲೆಗಳು ಸೇರಿ 5 ಜಿಲ್ಲೆಗಳ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಹಾಸನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಶ್ರೀಪಾದ್ ಪಾಟೀಲ್. ಇದರ ಜೊತೆಗೆ ಈಗೇನು CM ಹಂಚಿಕೆ ವಿಚಾರ ಅಂದರೆ ಅರ್ಧ DK ಶಿವಕುಮಾರ್ ಅವರು, ಇನ್ನರ್ಧ ಅವಧಿಗೆ ಸಿದ್ದರಾಮಯ್ಯ ಅನ್ನುವಂಥ ಮಾತು. ಆದರೆ ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಬೆಂಬಲಿಗರು, ಅವರ ಹಿಂಬಾಲಕರು ಒಂದು ಹಠ ಏನಿದೆ ಆ ಒಂದು ವಿಚಾರವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಡಗಿದೆ ಅಂತ ಹೇಳ್ಬೋದು. ಈ ಕಾರ್ಯಕ್ರಮ ಮಾಡುವ ಮೂಲಕ ಹೈಕಮಾಂಡ್ಗೆ ಸ್ಪಷ್ಟ ಒಂದು ಸಂದೇಶವನ್ನು ಕಳಿಸುವುದು, ಜೊತೆಗೆ ಸಿದ್ದರಾಮಯ್ಯ ಅವರು ಒಂಟಿಯಲ್ಲ, ಜೊತೆಗೆ ಅವರ ಜೊತೆಗೆ ನಾವು ಇಷ್ಟು ಜನ ಇದ್ದೇವೆ, ಇಷ್ಟು ಶಕ್ತಿಯುತವಾಗಿ ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೂ ಕೂಡ ಈ ಸಮಾವೇಶ ಇರುವಂಥದ್ದು. ಒಂದು ಕಡೆ JDSಗೆ ಟಕ್ಕರ್ ಕೊಡೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನವು ಈಗ ಕಾಂಗ್ರೆಸ್ನಿಂದ ದಳ ಟಾರ್ಗೆಟ್ ಆಗ್ತಾನೆ ಇದೆ. ಅದರಲ್ಲೂ ಹಳೆ ಮೈಸೂರು ಭಾಗವನ್ನ ಹೆಚ್ಚು ಫೋಕಸ್ ಮಾಡುವಂತಹ ಕೆಲಸ ಈಗ ಕಾಂಗ್ರೆಸ್ನಿಂದ ಆಗ್ತಾ ಇದೆ. ಅದರಲ್ಲೂ ಹಾಸನ, ಈಗ ರಾಮನಗರ ಆಯ್ತು, ನೆಕ್ಸ್ಟ್ ಹಾಸನ. ಒಂದ್ ಕಡೆ ರಾಮನಗರವನ್ನ DK ಬ್ರದರ್ಸ್ ಟಾರ್ಗೆಟ್ ಮಾಡ್ಕೊಂಡ್ರು, ಈಗ ಹಾಸನವನ್ನ ಸಿದ್ದರಾಮಯ್ಯ ಅಂಡ್ ಟೀಮ್ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿಯೂ ನಾವು ತಮ್ಮ ಪಾರುಪತ್ಯವನ್ನ ಮೆರೆಯೋಣ ಅನ್ನುವಂತಹ ಎಲ್ಲ ಯೋಜನೆ. ಸದ್ಯಕ್ಕೆ ಹಾಸನದಲ್ಲಿ ರಾಜಕೀಯ ಚಟುವಟಿಕೆ ಕಾವೇರಿದೆ. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ತಯಾರಿ ನಡೀತಾ ಇದೆ. 5 ಜಿಲ್ಲೆಗಳ ಕಾರ್ಯಕರ್ತರನ್ನ ಸೇರಿಸಿ ಸಮಾವೇಶವನ್ನ ಮಾಡೋದು ಹಾಸನದಲ್ಲಿ. ಸಿದ್ದರಾಮಯ್ಯ ಬೆಂಬಲಿಗರು ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. CM ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವಂತಹ ಬೆಂಬಲಿಗರೆಲ್ಲರೂ ಕೂಡ ಇದ್ರ ಬಗ್ಗೆ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ರಾಜಣ್ಣ ಅವರು ಕೂಡ ಮಾತಾಡುವಾಗ ಈ ವಿಚಾರವನ್ನ ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ, ಗಮನಿಸ್ತಾ ಇದ್ವಿ ಯಾವ ರೀತಿ ಹಾಸನ ಕಬ್ಜಾಗೆ ಕಾಂಗ್ರೆಸ್ನ ನಾಯಕರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಇದರ ಆರಂಭ ಅನ್ನುವಂತೆ ಸಮಾವೇಶದಿಂದಲೇ ಸ್ಟಾರ್ಟ್ ಮಾಡೋಣ ಅಂತ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಹಾಸನ ಜಿಲ್ಲೆಯಲ್ಲಿ ಅಂತ? ಶ್ರೀಪಾದ್ ಪಾಟೀಲ್, ಏನು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ 3ಕ್ಕೆ 3 ಸ್ಥಾನವನ್ನು ಗೆದ್ದ ಬಳಿಕ ಕೈಪಡೆ ಈಗ ಸೀದಾ ಟಾರ್ಗೆಟ್ ಮಾಡಿರುವಂಥದ್ದು JDSನ ಭದ್ರಕೋಟೆ ಹಾಸನವನ್ನು. ಈಗಾಗಲೇ ನಿನ್ನೆ ಅಷ್ಟೇ ರಿಸಲ್ಟ್ ಬಂದ ದಿನವೇ 3 ಸಚಿವರುಗಳು ಅಂದರೆ ಹಾಸನ ಉಸ್ತುವಾರಿ ಸಚಿವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇವರೆಲ್ಲರೂ ಕೂಡ ಹಾಸನಕ್ಕೆ ಬಂದಿರುವಂಥದ್ದು. ಇಲ್ಲೇ ಸಭೆ ಮಾಡಿ ಡಿಸೆಂಬರ್ 5ರಂದು ಸಿದ್ದರಾಮಯ್ಯ ಸ್ವಾಭಿಮಾನಿ ಒಂದು ಸಮಾವೇಶ ಒಂದು ಕಾರ್ಯಕ್ರಮವನ್ನು ಹಾಸನದಲ್ಲಿ ದೊಡ್ಡದಾಗಿ ಏರ್ಪಾಡು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಲಿಕ್ಕೆ ನಿನ್ನೆ ಸಭೆಯನ್ನು ಮಾಡಿ ಹೋಗಿದ್ದಾರೆ. ಇದರ ಮೂಲಕ JDSಗೆ ಟಕ್ಕರ್ ಕೊಡುವಂಥದ್ದು, ಜೊತೆಗೆ JDS ಭದ್ರಕೋಟೆ ಹಾಸನದಲ್ಲೇ ಮರು ಉತ್ತರವನ್ನು ಕೊಡಲಿಕ್ಕೆ ಇವರೆಲ್ಲ ರೆಡಿ ಆಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲೂ ಗಮನಿಸಬೇಕಾದ ವಿಚಾರ ಅಂದರೆ ಈ ಕಾರ್ಯಕ್ರಮವನ್ನು ಮೈಸೂರಲ್ಲಿ ಮಾಡೋಣ ಅನ್ನುವಂಥ ವಿಚಾರವೂ ಕೂಡ ಬಂದಿತ್ತು. ಆದರೆ ಹಾಸನದ ಉಸ್ತುವಾರಿ ಸಚಿವರಾದ ರಾಜಣ್ಣ ಈ ಕಾರ್ಯಕ್ರಮವನ್ನು ಹಾಸನದಲ್ಲೇ ಮಾಡೋಣ ಅಂತ ಈ ಒಂದು ಜವಾಬ್ದಾರಿಯನ್ನು ಅವರು ಹೊತ್ತಿರುವಂಥದ್ದು. ಹೀಗಾಗಿ ಒಟ್ಟು 5 ಜಿಲ್ಲೆಗಳು, ಮೈಸೂರು ಭಾಗದ ಕೊಡಗು ಇರ್ಬೋದು, ಚಿಕ್ಕಮಗಳೂರು ಮತ್ತು ಹಾಸನ, ತುಮಕೂರು, ಹೀಗೆ ಹಾಸನದ ಸುತ್ತಲಿನ 5 ಜಿಲ್ಲೆಗಳು ಸೇರಿ 5 ಜಿಲ್ಲೆಗಳ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಹಾಸನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಶ್ರೀಪಾದ್ ಪಾಟೀಲ್. ಇದರ ಜೊತೆಗೆ ಈಗೇನು CM ಹಂಚಿಕೆ ವಿಚಾರ ಅಂದರೆ ಅರ್ಧ DK ಶಿವಕುಮಾರ್ ಅವರು, ಇನ್ನರ್ಧ ಅವಧಿಗೆ ಸಿದ್ದರಾಮಯ್ಯ ಅನ್ನುವಂಥ ಮಾತು. ಆದರೆ ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಬೆಂಬಲಿಗರು, ಅವರ ಹಿಂಬಾಲಕರು
ಒಂದು ಹಠ ಏನಿದೆ ಆ ಒಂದು ವಿಚಾರವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಡಗಿದೆ ಅಂತ ಹೇಳ್ಬೋದು. ಈ ಕಾರ್ಯಕ್ರಮ ಮಾಡುವ ಮೂಲಕ ಹೈಕಮಾಂಡ್ಗೆ ಸ್ಪಷ್ಟ ಒಂದು ಸಂದೇಶವನ್ನು ಕಳಿಸುವುದು, ಜೊತೆಗೆ ಸಿದ್ದರಾಮಯ್ಯ ಅವರು ಒಂಟಿಯಲ್ಲ, ಜೊತೆಗೆ ಅವರ ಜೊತೆಗೆ ನಾವು ಇಷ್ಟು ಜನ ಇದ್ದೇವೆ, ಇಷ್ಟು ಶಕ್ತಿಯುತವಾಗಿ ಸಿದ್ದರಾಮಯ್ಯ ಇದ್ದಾರೆ ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕೂ ಕೂಡ ಈ ಸಮಾವೇಶ ಇರುವಂಥದ್ದು. ಒಂದು ಕಡೆ JDSಗೆ ಟಕ್ಕರ್ ಕೊಡೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನವು ಈಗ